ಇರ್ತಕ್ಕಂಥ ಕೋಚ್ಮೂಲ್ ನಿರ್ದೇಶಕರು ಹಾಗೂ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಅಮರಜ್ಯೋತಿ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರು, ಖ್ಯಾತ ವಕೀಲರಾಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ, ರಘುಪತನವರೇ, ನಮ್ಮ ಉಂಗರಾಲ್ ರಾಜು ಚತುರ್ಬಾಬು ಅವರೇ, ಈಗ ನಮ್ಮ ಸಮಾಜ ಸೇವಕರು ಪ್ರಭಾಕರ್ ಅವರೇ, ನಮ್ಮ ಶ್ರೀನಾಥ್ ಅವರೇ, ಕಂಟ್ರಾಕ್ಟರ್ ವರ್ಧಪ್ಪನವರೇ, ಸೀನಣ್ಣವರೇ, ಎಲ್ಲ ನನ್ನ ನಾಗಣ್ಣವರೇ, ನಮ್ಮ ಇಷ್ಟರು ಎಲ್ಲ ನಮ್ಮ ಪ್ರಮುಖ ನಾಯಕರು, ಸುಬ್ರಹ್ಮಣ್ಯ ಎಲ್ಲ ಸೇರಿಕೊಂಡು, ಲಕ್ಷ್ಮಣವರು ಹಾಗೂ ನಮ್ಮ ಸೋಮು ಹಾಗೂ ನಮ್ಮ ಶಶಿಕಾಂತ್ ಅವರು, ನಮ್ಮ ಶಾಮಣ್ಣವರು, ನಮ್ಮ ಪ್ರಕಾಶಣ್ಣವರು, ಎಲ್ಲ ಪ್ರಮುಖ ನಾಯಕರು, ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿದವರು, ಮಾಧ್ಯಮಿಕರು. ಈಗಾಗಲೇ ಲೇಟ್ ಆಯಿತು, ಎಲ್ಲ ಕಡೆ ಮಳೆ ಬರ್ತಾ ಇತ್ತು, ಲೇಟ್ ಆಯಿತು. ಇನ್ನು ಇಲ್ಲಿಂದ ರಾಜೇಂದ್ರಹಳ್ಳಿಗೆ ಹೋಗಬೇಕು, ಅಲ್ಲಿಂದ ಎಚ್ಗುಲ್ಪಲ್ಲಿಗೆ ಹೋಗಬೇಕು, ಲಾಸ್ಟ್ ಪಾಯಿಂಟು ಬೆಡ್ಗಳ್ಳಿಗೆ ಹೋಗಬೇಕು. ಇಷ್ಟು 3 ಕಾರ್ಯಕ್ರಮ ಇನ್ನೂ ಬ್ಯಾಲೆನ್ಸ್ ಇದ್ದಾವೆ. ಸೊ ಅದರಿಂದ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡು ಉಪ್ರಳ್ಳಿಗೆ ಸಾಕಷ್ಟು ದಿವಸ ಕನಸಾಗಿತ್ತು. ಮೊನ್ನೆ ನಮ್ಮ ಕೋಚ್ಮೂಲ್ ನಿರ್ದೇಶಕರು ಕೇಳಿದರು, ಉಪ್ರಳ್ಳಿ ಸಂಘಕ್ಕೆ ಏನಾದರೂ ಸಹಾಯ ಮಾಡಬೇಕಂತ ಕೇಳಿದರು. ಆ ಸಂದರ್ಭದಲ್ಲಿ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ನಾನು ಬಂದು ಭೇಟಿ ಮಾಡಿ ಇಸ್ತಾರ ಇಚ್ಚೇಡ ರೆಡಿ ఉంది ತೋಟಕ್ಕಂತ ರೋಡ್ಲಿ ಜಗ ಇಲ್ಲ ಎಲ್ಲ. ಇವತ್ತೇನು ಬ್ಯಾಟೂರ 12 ಕ್ಯಾನು ಇಲ್ಲ 11 ಕ್ಯಾನು ಯಥೇಚ್ಛವಾಗಿ ಹಾಲು ಉತ್ಪಾದನೆ ಮಾಡ್ತಿದ್ರಿ. ಇದು ರೈತರಲ್ಲಿ ಕಾಣ್ತಕ್ಕಂಥ ನಮ್ಮ ಒಂದು ಹುಮ್ಮಸ್ಸು ಅಂತ ಹೇಳ್ಬೋದು. ಸ್ವಯಂಕೃತವಾಗಿ ನಾವು ಯಾವ ಬದುಕಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ, ಅದು ಸ್ವಾವಲಂಬನೆ ಬದುಕ್ತೀವಿ. ನಾವು ಇನ್ನೊಬ್ಬರ ಮೇಲೆ ಆಧಾರ ಆಗದೆ ಹೋಗ್ತೀವಿ. ಪಕ್ಕದಲ್ಲಿ ಆಂಧ್ರ 4 ರೋಡು ತುಂಬ ವ್ಯವಸಾಯಕ್ಕೆ ಬೇಸಿತವಾಗಿ ಬರ್ತಕ್ಕಂಥ ನಾವು ಜನ, ನಮ್ಮ ಮುಸ್ಟೂರು ಪಂಚಾಯತಿಯವರು. ಸೊ ಅದರಿಂದ ನನ್ನಿಂದ ಏನೇನು ಬೇಕೋ ಎಲ್ಲವನ್ನೂ ನಾನು ಮಾಡಿಕೊಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಈಗ ತಾನೇ ತಮಗೆ ಗೊತ್ತಿದೆ, ಸರ್ಕಾರ ನಮ್ದಲ್ಲ, ಸರ್ಕಾರ ಕಾಂಗ್ರೆಸ್ನವ್ರದ್ದು. ಏನೇನು ಅವತಾರ ಮಾಡ್ತಿದ್ದಾರೆ, ಯಾಕೆಂತಂದ್ರೆ ನನಗೆ ಅಲ್ಲ, ನಾನೊಬ್ಬ ಜೆಡಿಎಸ್ ಶಾಸಕ, ನನಗೆ ಅಲ್ಲ, ಯಾವುದು ಕಾಂಗ್ರೆಸ್ ಶಾಸಕಗಳು ದುಡ್ಡು ಬರ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿಲ್ಲ. ಈಗ ಇಂಡೈರೆಕ್ಟ್ ಆಗಿ ಹಳ್ಳಿ ಕಡೆ, ಈ ಕೇರಿಗಳ ಕಡೆ, SC ಕಾಲೋನಿ ಕಡೆ ಮದ್ದು ಮಾರಾಟ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಟಾರ್ಗೆಟ್ ಮಾಡೋದು. 36,000 ಕೋಟಿ 41,000 ಕೋಟಿ ಹೋಗಿದೆ. 41,000 ಕೋಟಿ ಅವ್ರು ಬೇಕೇ ಬೇಕು ವರ್ಷಕ್ಕೆ, ಇದಕ್ಕೆ ಸಂಸಾರ ಮಾಡಲಿಕ್ಕೆ. ಈ ತರ ಹಠದಾರಿಗೆ ಹೋಗೋದು, ಕರೆಂಟ್ ಬಿಲ್ ಜಾಸ್ತಿ ಮಾಡೋದು, ಪೆಟ್ರೋಲ್ ಬಿಲ್ ಜಾಸ್ತಿ ಮಾಡೋದು, ಜನನ ಹಾಳು ಮಾಡೋ ಪರಿಸ್ಥಿತಿಗೆ ಹೋಗ್ತಾ ಇದೆ. ಒಂದಂತೂ ಹೇಳ್ತೀನಿ ಕೇಳಿ, ನನ್ನ ಅನುಭವ ತುಂಬಾ ಚಿಕ್ಕದು, ಬಟ್ ದೊಡ್ಡದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಪಕ್ಕದ ರಾಜ್ಯದಲ್ಲಿ ನಾನು ಅನ್ನೋ ದುರಂಕಾರ ತೋರಿಸಿದ್ರು. ಪಕ್ಕದ ರಾಜ್ಯದಲ್ಲಿ టీవీలో చూస్తే ఆ మాటలు ఇది ఏడిపోయారు. నేను ఒకటే మాట్లాడి, ఇప్పుడు నేను కానీ మీరు కానీ ఇంకెవరే కానీ నేను అన్నాడు ఎవరు లేరు. మనము ನಾನು ಅಂದ್ರೆ ಇದಾರ ಯಾರು ಇಲ್ಲ. ಬಹುಶಃ ನಾನು ಜಗನ್ಮೋಹನ್ ರೆಡ್ಡಿ 11 ಸೀಟ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಗೊತ್ತಾ, ನಾನು ಅನ್ನೋ ಒಂದು ಇದರಿಂದ ಹೊರಟೋದು. ಇವತ್ತು ಹೇಳ್ತಿದ್ದೆ ನಾವು ತಪ್ಪು ಮಾಡಿದೆ ಅಂತ. ಅಭಿವೃದ್ಧಿ ಕಡೆ ಗಮನ ಕೊಡಿ, ಸ್ಕೀಮ್ ಕಡೆ ಗಮನ ಕೊಟ್ಟೆ ಅಂತ ಇವತ್ತು ಹೇಳ್ತೇವೆ ಪಶ್ಚಾತ್ತಾಪ. ಇವತ್ತು ಭಗವಂತ ನಮ್ಗೆ ಸುಮಾರು ವರ್ಷಗಳಿಂದ ಅಧಿಕಾರ ಕೊಟ್ಟವರು. ಇವತ್ತು ಜನ ಮುಂದೆ ಜನಕ್ಕೆ ಇಷ್ಟ ಆಗಂತ ಕೆಲಸಗಳು ಮಾಡಿ ಹೋಗ್ಬೇಕು. ಬಹುಶಃ ನಾನು ಸೋತಾಗಿಂದ ಕಾಡಪ್ಪ ನಾಗರಾಜರು ಮಾಡಿರ್ತಕ್ಕಂಥ ಕೆಲವು ಒಳ್ಳೆ ಕೆಲಸಗಳು, ಅಂದ್ರೆ ಬಿಲ್ಡಿಂಗ್ ಕೆಲಸಗಳು, ನಾನು ಅವ್ರನ್ನ ತುಂಬಾ ಹೋಗಿರ್ತೀನಿ ವಿಚಾರದಲ್ಲಿ. ಎಲ್ರಿಗೂ ಸವಾಲು ಆಗ್ತಾ ಇದ್ದೀನಿ ಸರ್. ಏನ್ ಗೊತ್ತಾ, ಖಂಡಿತವಾಗ್ಲೂ ಈ ಸರಿ ಅವ್ರನ್ನ ಗೆಲ್ಸ್ಕೊಂಬರ್ತೀವಿ ಅಂತ ನಮ್ ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡಿದವ್ರನ್ನ ಹೊಗಳೋದು, ಗೆಲ್ಸ್ಕೊಂಬರೋದು ನಮ್ ಜವಾಬ್ದಾರಿ. ಖಂಡಿತವಾಗ್ಲೂ ನಮ್ಮ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ತೀವಿ. ನಾವೆಲ್ಲ ಕಷ್ಟ ಬಂದು ಗೆಲ್ಸ್ಕೊಂಬರ್ತೀವಿ. ನಮ್ಮ ಇರ್ತಕ್ಕಂಥ ತಲೆಮಾರವನ್ನ ನಾವು ಇಳಿಸ್ಕೊಂತೀವಿ. ಸೊ ಮುಂದಿನ 5 ವರ್ಷ ಕೂಡ ಅವ್ರನ್ನ ಒಳ್ಳೆ ರೀತಿ ನಾವು ಕಾಣಕ್ಕೆ, ಒಳ್ಳೆ ಕೆಲಸನ ಮಾಡಕ್ಕೆ ನಾವು ಇಷ್ಟಪಡ್ತೀವಿ. ಒಳ್ಳೆ ಕೆಲಸಕ್ಕೆ, ಒಳ್ಳೆ ದಾರಿಗೆ ಯಾವತ್ತೂ ಈ ಸಮೃದ್ಧಿ ಒಂದೇ ಇರ್ತಾನೆ ಅಂತ ಹೇಳ್ತಾ, ಇವತ್ತು ಉಪ್ರಳ್ಳಿ ನೀವೇನು ಮೊನ್ನೆ ಕೂಡ ಯಥೇಚ್ಛವಾಗಿ ಓಟ್ 45 ಓಟ್ ಕಾಂಗ್ರೆಸ್ಗೆ, ಮಿಕ್ಕಿದ್ದಲ್ಲ JDSಗೆ. ಅಂತೇನಾ ನಾನು ಊಟ ಚಸ್ಕೊ 24 ಓಟ್ ಕಾಂಗ್ರೆಸ್ಗೆ, 340 ಓಟ್ ನಮಗೆ. ಯಥೇಚ್ಛವಾಗಿ ನನಗೂ ಅಷ್ಟು ಕೊಟ್ಟಿದ್ರಿ, ನಿಮಗೂ ಅಷ್ಟು ಕೊಟ್ಟಿದ್ರಿ. ನಾನು ಕೈ ಮುಗಿದು ಕೇಳ್ತೀನಿ, ನನ್ನ ತಂಡ ಬರ್ತದೆ, ನೆಕ್ಸ್ಟ್ TP-JP ಕೂಡ ನನ್ನ ತಂಡ ಬರ್ತದೆ, ಅವ್ರಿಗೂ ನೀವು ಊಟ ಕೊಡ್ಬೇಕಂತ ಕೇಳ್ತೀನಿ. ನೀವು ನನ್ನ ಕೈ ತಂಡ ಕೊಟ್ಟಾಗ ಮಾತ್ರ ಅಭಿವೃದ್ಧಿ ಮಾಡೋ ಸಾಧ್ಯ. ಇಬ್ರು ಒಂಟಿಗಾಡ್ ನಾನು నా జೊತೆ ఒడే పుండడు చెప్పు కడప అదే చెప్పేది. ఆయన ఒకడే ఉండేది నా జೊತೆ ఇప్పుడు ముగిపోయింది. అదే నాకు బాధ అల్వా. సో నెక్స్ట్ మందే మన టీం వచ్చినప్పుడు TP-JP ಅಂತ వచ్చినప్పుడు సర్వీస్ చేయడానికి బాగుంటుంది. మీరేమే చెప్పినా దాన్ని చేయక బాగుంటుంది చెప్తా.
ఉప్పరపల్లి పంచాయతీ ముస్టూరు పంచాయతీ ఉప్పరపల్లి గ్రామం ఆపద్నింకా నాకు యథేచ్ఛగా భోజనం అయినారు. ఇదే ప్రీతి వర్షాలు ముందుకు పోని నేను కూడా మీ జట్లా ఉంటాను. ఏమీ అభివృద్ధి పనులు కానీ నేను చేసి పెడతాను చెప్తా. దయచేసి ముందర వచ్చే ఏమి ఎన్నికల్లో డైలీ ఉండొచ్చు, టీపీ ఉండొచ్చు, జెడ్పీ ఉండొచ్చు, అనౌన్స్మెంట్ అయితే ఉంది. 3-4 డేస్లో అంత అనౌన్స్మెంట్ అయితే ఉంది, నోటిఫికేషన్ జారీ అయితే ఉంది. మనమందరూ ఇదే మాది ఒగ్గట్టుగా ఉంటాం. మీ జట్లా మేము ఉంటామని చెప్తా. ఈ అవకాశం ఇచ్చిన దానికి మీకు అందరికి వందిస్తా. ఉప్పరపల్లి ఆపద్నిక కూడా మనకి చాలా ఇష్టమైన ఊరు, ఇది చాలా అన్నం పెట్టే ఊరు. దీన్ని మళ్ళా ఎలా చెప్తానంటే మీరు అంత కాపాడా మమ్మల్ని. నన్ను రోడ్డు తిరుగు అవకాశం వచ్చి మేము తిరుగుకోవాలా, అర్థమైంది. మీకు ఏమైనా సీసీ రోడ్లు కానీ ఐమాస్ కానీ ఇస్తే ఇమీడియట్గా నేను చేసి పెడతాను. పెద్ద పెద్ద ప్రాజెక్టులు కావాలంటే కొంచెం దుడ్డు కావాలా, ಅದು లేదు, ಅದು ಹೇಳ್ತೀನಿ ಮಾಡ್ತಾರೆ. ಒಂದು ಅರ್ಜಿ ಕೊಟ್ಟರೆ ನಾಗೇಶ್ ಅರ್ಜಿ ಕೊಟ್ಟರೆ ಅದನ್ನು ಮುಗಿಸ್ಕೊಡ್ತೀವಿ, ಇಮಿಡಿಯೇಟ್ ಮುಗಿಸ್ಕೊಡ್ತೀವಿ. ಓಕೆ, ಉಪ್ಪರಳ್ಳಿದ್ದು ಬರ್ಕೊ ಐಮಾಸ್ CC 2 ಬರ್ಕೊಂಡು 2 వస్తాయి. ఆల్రెడీ ఒకటి ఉందా? ಒಂದಿದೆ. ಇದ್ರ ಕೂಡ 1 ವರ್ಷದ ಜರ್ನಿಗೆ ಅವಕಾಶ ಮಾಡ್ಕೊಂಡಿದ್ದೀರಿ. ಸಾಕಷ್ಟು ಪೂಜಾ ಕಾರ್ಯಕ್ರಮ ನಿಂತೋಗಿದ್ದಾವೆ, ಇವೆಲ್ಲ ಸ್ಟಾರ್ಟ್ ಆಗಬೇಕು. ನಂಗ್ಲಿ CMH ಹಾಸ್ಪಿಟ್ಲು ಈಗಾಗಲೇ ಡೇಟ್ ಅನೌನ್ಸ್ಮೆಂಟ್ ಆಗಿದೆ, ಮಕ್ಕಳ ಆಸ್ಪತ್ರೆ ಆಗಿದೆ, ತಾಯ್ನೂರು ಹಾಸ್ಪಿಟ್ಲ್ ಆಗಿದೆ. ಇವಾಗ ನಿನ್ನೆ ತಾನೇ ಒಂದು ಕಮರ್ಷಿಯಲ್ ಬಸ್ ಸ್ಟ್ಯಾಂಡ್ ಮತ್ತು ಕಾಂಪ್ಲೆಕ್ಸ್ಗೆ ನಿನ್ನೆ ತಾನೇ ಅಪ್ರೂವಲ್ ಆಗಿದೆ. ಅದಕ್ಕೆ ಇದು ರೆಡಿ ಮಾಡ್ಕೊಡ್ಬೋದು, 16 ಕೋಟಿದು ಬಜೆಟ್ ರೆಡಿ ಮಾಡ್ಕೊಡ್ಬೋದು. ಕಾಂಪ್ಲೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡಬೇಕಂತ ಒಂದು ಆರ್ಡರ್ ಬಂದಿದೆ. 16 ಕೋಟಿಗೆ ಕೊಟೇಶನ್ ಹಾಕೊಡ್ಬೇಕು. 15 ಫೈನಾನ್ಸ್ ಮುಖಾಂತರ ಹೋಗಿ 25% ಮುನ್ಸಿಪಾಲಿಟಿಯಿಂದ ಬರಬೇಕಾಗುತ್ತೆ, 75% ಗೌರ್ಮೆಂಟ್ ಕೊಡ್ತಾರೆ. ಇದನ್ನೆಲ್ಲ ಸಿದ್ಧವಾಗಿ ಮಾಡಿ ಮುಂದಿನ ದಿವಸದಲ್ಲಿ ನೀವೇನು ಒತ್ತು ಓಟ್ ಹಾಕಿದ್ದೀರಾ ಅದನ್ನ ಉಳಿಸ್ಕೊಳ್ಳೋಕೆ ಸ್ವತಃ ಸಿದ್ಧವಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಅವಕಾಶಕ್ಕೆ ಹೊಂದಿಸುತ್ತೆ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ.